ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ವೀರಮಾತಾ ಅಕ್ಕನ ಬಳಗದಿಂದ ಗಿರಿಜರಾಜು ಅವರು ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗಿರಿಜರಾಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ಮಾಡಿ ತೋರಿಸ್ತಾ ಇದ್ದೀರಾ? ನಾನು 2 ಥರದ ರುಚಿಯನ್ನು ತೋರಿಸ್ತಿದ್ದೀನಿ. ಒಂದು ಬಂದು ಸಬ್ಬಕ್ಕಿ ಕಿಚಡಿ, ಇನ್ನೊಂದು ಸೌತೆಕಾಯಿ ಜ್ಯೂಸು. ಹೌದಾ? ಮೊದಲಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಿದ್ದೀರಾ? ಮೊದಲಿಗೆ ಸಬ್ಬಕ್ಕಿ ಕಿಚಡಿ ಮಾಡೋಣ. ಓಕೆ, ಇವಾಗ ಸಬ್ಬಕ್ಕಿ ಕಿಚಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಸಬ್ಬಕ್ಕಿ, ಆಲೂಗಡ್ಡೆ, ಸಾಸಿವೆ, ಅರಿಶಿನ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಉಪ್ಪು, ಹುರಿದಿರೋ ಕಡಲೆಕಾಯಿ ಬೀಜ ಪುಡಿ. ಹೌದಾ ಮೇಡಮ್, ಇವಾಗ ಈ ಸಬ್ಬಕ್ಕಿನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀರಾ? ಸಬ್ಬಕ್ಕಿನ ಫಸ್ಟು 3 ಸಾರಿ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ಅದು ಪೌಡ್ರೆಲ್ಲ ಹೋಗೋ ಥರ ಚೆನ್ನಾಗಿ ನೀರು ಹಾಕಿ 3 ಸಲ ತೊಳೆದ್ಬಿಟ್ಟು ಆಮೇಲೆ ಅದನ್ನು ರಾತ್ರಿನೇ ನೆನೆಸಿಟ್ಕೊಂಡು ಬೆಳಗ್ಗೆ ಅದು ನೆನೆಸೋ ರೀತಿ ವಿಧಾನವೂ ಇದೆ. ನೆನೆಸಬೇಕಾದ್ರೆ ನಾವು ಎಷ್ಟು, ಈಗ 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ರೆ ಅರ್ಧ ಕಪ್ಪು ನೀರು, ರೇಷಿಯೋ 2 ಸಬ್ಬಕ್ಕಿ ತೊಗೊಂಡಿದ್ರೆ 1 ರೇಷಿಯೋದಲ್ಲಿ ನೀರು ಹಾಕಿದ್ರೆ ಅದು ಉದುರಾಗಿ ಬರುತ್ತೆ. ಓಕೆ, ಇವಾಗ ಇದು ತೊಳೆದು ನೆನೆಸಿಟ್ಟ ಸಬ್ಬಕ್ಕಿ. ಇದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದು, ಅದು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಗೆ ಏನು ಬೇಕು? ಫಸ್ಟು ಬಾಣಲಿ ಕೊಡಿ. ಓಕೆ, ಗ್ಯಾಸ್ ಹಚ್ಕೊಳ್ಳಿ. ಇವಾಗ ಬಾಣಲಿ ಇಟ್ಟಾಯ್ತು, ಏನು ಬೇಕು ಇವಾಗ? ಈಗ ಬಾಣಲಿ ತವ ಸ್ವಲ್ಪ ಬಿಸಿ ಆಗಿದೆ, ಎಣ್ಣೆ ಕೊಡಿ. ಎಣ್ಣೆ ಕಾಯ್ಬೇಕಾ? ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕೋಣ. ಟೀ ಸ್ಪೂನ್ ಸಾಸಿವೆ, ಜೀರಿಗೆ ಸ್ವಲ್ಪ ಸಣ್ಣ ಮಾಡ್ಕೊಂಡು, ಕರಿಬೇವಿನ ಸೊಪ್ಪು. ಗಿರಿಜಾ ಅವರೇ, ನೀವು ಅಕ್ಕನ ಬಳಗ ಅಂತ ಹೇಳಿದ್ರಿ, ಅದೇ ನಿಮ್ದು ಆಕ್ಟಿವಿಟೀಸ್ ಏನಿದೆ? ನಾವು ಯೋಗ, ಯೂಶಲಿ ಕೊತ್ತಂಬರಿ ಕೊಡಿ. ಸ್ವಲ್ಪ ಯೋಗ ಕ್ಲಾಸಸ್ ನಡೆಸ್ತಾ ಇರ್ತಾರೆ, ಯೋಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಫ್ರೈ ಮಾಡೋಕೆ ಏನಾದರೂ ಬೇಕಾ? ಫ್ರೈ ಮಾಡೋಕ್ಕೆ ಒಂದು ಸೌಟ್ ಕೊಡಿ. ಯೋಗ ಬಿಟ್ಟು ಎಲ್ಲ ನ್ಯಾಷನಲ್ ಫೆಸ್ಟಿವಲ್ಸು ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲರೂ ಸೇರಿಕೊಂಡು, ನಮ್ಮದು 2 ಬ್ಯಾಚ್ ಇದೆ, 2 ಬ್ಯಾಚ್ ಅವರು ಸೇರಿಕೊಂಡು ಒಟ್ಟಿಗೆ ಏನೇ ಫಂಕ್ಷನ್ಸ್ ಆಗ್ಲಿನೂ ಕೂಡಿ. ಅಂದರೆ ಎಷ್ಟು ವರ್ಷ ಅಲ್ಲಿ ನೀವು ಪಾರ್ಟಿಸಿಪೇಟ್? ನಾನು ಆಯ್ತು 2 ವರ್ಷ ಆಗ್ತಿದೆ. 2 ವರ್ಷದಿಂದ. ಬೇರೆ ಏನು ಬೇಕು ಮೇಡಮ್? ಸ್ವಲ್ಪ ಫ್ರೈ ಆಗಲಿ. 2 ವರ್ಷ ಅದಾದ್ಮೇಲೆ ಇವಾಗಲೂ ಇದ್ದೀರಾ ಅಕ್ಕನ ಬಳಗದಲ್ಲಿ? ಈಗಲೂ ಇದ್ದೀವಿ. ಮ್ಯಾಮ್ ತುಂಬಾ ಹೇಳ್ತಿರ್ತಾರೆ ಬಸವಣ್ಣವ್ರ ಬಗ್ಗೆ, ನಮಗೂ ಆಸಕ್ತಿ ಜಾಸ್ತಿ. ಬಟ್ ಟೈಮ್ ಮನೇಲಿ ಅಷ್ಟು ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಅಂದ್ರೂ ಯೋಗ ಮಾಡ್ತಾ ಮಾಡ್ತಾ ಅರ್ಧ ಯೋಗ ಅರ್ಧ ವಚನಗಳು, ಅದು ಬಸವಣ್ಣ ಬಗ್ಗೆ ಎಲ್ಲ ಅವರು ಇದೊಂದೆಲ್ಲ ಹೇಳ್ತಾ ಇರ್ತಾರೆ. ಕೇಳಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕೇಳ್ಕೊಂಡು ಅದು ಇದು ಮಾಡಿಕೊಂಡು. ಅಂದರೆ ನೀವು ಅಕ್ಕನ ಬಳಗಕ್ಕೆ ಪಾರ್ಟಿಸಿಪೇಟ್ ಏನು ಬೇಕು? ಈಗ ನನಗೆ ಆಲೂಗಡ್ಡೆ ಕೊಡಿ. ಓಕೆ, ಅಕ್ಕನ ಬಳಗಾಗ ನೀವು ಪಾರ್ಟಿಸಿಪೇಟ್ ಮಾಡಿದಿರಲ್ಲ, ನಿಮ್ಮ ಫ್ಯಾಮಿಲಿಲಿ ಫಸ್ಟ್ ಯಾರಾದ್ರೂ ಈ ಥರ ಬಸವ ತತ್ವ ಏನಾದರೂ ಅಳವಡಿಸ್ಕೊಂಡವ್ರು ಈ ಥರ? ನಮ್ಮ ಅತ್ತೆಯವರು ಸ್ವಲ್ಪ ಬಸವಣ್ಣನ ಬಗ್ಗೆ ಮಾತಾಡೋರು. ಓಕೆ, ಅವ್ರಿಗೊಂದು ಸ್ವಲ್ಪ ಇದು ಫಿಲಾಸಫಿ ಆ ಥರದ್ದೆಲ್ಲ ಸ್ವಲ್ಪ ಇಷ್ಟಪಡ್ತಾರೆ. ಸ್ಪಿರಿಚುವಲ್ ಅದೆಲ್ಲ ತುಂಬ ಇದೆ. ಸೊ ಅದು ನನಗೂ ಇಷ್ಟ. ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ? ನನ್ನ ಮಗಳು ಈಗ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಅರಿಶಿನ ಕೊಡಿ. ಅರಿಶಿನ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕೋಣ. ಇವಾಗಲೂ ಅಕ್ಕನ ಬಳಗದಲ್ಲಿ ಯೋಗ ಬಿಟ್ಟು ಬೇರೆ ಬೇರೆ ಏನು ಪ್ರೋಗ್ರಾಮ್ಸ್ ನಡೆಯುತ್ತೆ ಮೇಡಮ್? ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಎಲ್ಲರೂ ಸೇರಿ ಪ್ರೋಗ್ರಾಮ್ಸ್ ಇರುತ್ತೆ. ಮತ್ತು ಕಾಂಪಿಟೇಷನ್ಸ್ ಇರುತ್ತೆ. ಕಾಂಪಿಟೇಷನ್ಸಲ್ಲಿ ಇಷ್ಟ ಇರೋರು ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಆ ಥರ ಮಾಡ್ತಾ ಇರ್ತಾರೆ.
ಚೆನ್ನಾಗಿರುತ್ತೆ. ಒಂಥರ ಮನೇಲೇ ಅಭ್ಯಾಸ, ಮನೇಲೇ ರೊಟೀನ್. ಸ್ವಲ್ಪ ಚೇಂಜ್ ಇರುತ್ತೆ ನಮಗೆ ಹೋದ್ರೆ. ಇವಾಗ ಇದಾಗಿದೆಯಾ? ಇದಕ್ಕೆ ನಾವು ಈಗ ಸ್ವಲ್ಪ ಉಪ್ಪು ಕೊಡಿ, ಸಾಲ್ಟ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಲ್ಲೇ ಹಾಕೊಂಡ್ಬಿಡೋಣ. ಇಲ್ಲೇ ಹಾಕೊಂಡ್ಬಿಡ್ತೀವಿ. ಈಗ ಸಬ್ಬಕ್ಕಿ ಹಾಕೋಣ. ಓಕೆ, ನೆನೆಸಿದ ಸಬ್ಬಕ್ಕಿ. ಬಸವ ಟಿವಿಲಿ ಬರೋ ಖಾನಾವಳಿ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿರ್ತೀರಾ? ನೋಡ್ತಾ ಇರ್ತೀವಿ. ನಮ್ಮ ಯೋಗ ಕೇಂದ್ರದಿಂದ ಎಷ್ಟೊಂದು ಡ್ರಾಮಾದೆಲ್ಲ ಬಂದಿದೆ, ಎಲ್ಲ ನೋಡ್ತಾ ಇರ್ತೀವಿ. ಡ್ರಾಮಾಗಳು, ಡ್ಯಾನ್ಸು, ಪ್ರೋಗ್ರಾಮ್ಸು. ಇವಾಗ ಸಬ್ಬಕ್ಕಿ ಬೇಯಬೇಕಾ? ಸ್ವಲ್ಪ ಬೇಯಬೇಕು. ಇವಾಗ ದಿನ ಫ್ರೈ ಆಗಬೇಕಾ? ಸ್ವಲ್ಪ ಫ್ರೈ ಆಗಬೇಕು. ಓಕೆ ಮೇಡಮ್, ಇವಾಗ ಅಕ್ಕನ ಬಳಗ ಬಗ್ಗೆ ಹೇಳ್ತಿದ್ರಿ, ಅದು ಬಿಟ್ಟು ಇನ್ಯಾವ್ಯಾವ್ದು ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿದ್ದೀರಾ? ಈಗ ಸದ್ಯಕ್ಕಿಲ್ಲ. ಈಗ ಸದ್ಯಕ್ಕೆ ಮನೆ ನೋಡಿಕೊಂಡು ಇದ್ದೀನಿ, ಮನೆ ಕೆಲಸ ಮಾಡಿಕೊಂಡು ಎಲ್ಲ. ಏನಾದ್ರು ಫ್ರೀ ಟೈಮ್ ಇದ್ದಾಗ ಮ್ಯಾಗ್ಝಿನ್ಸ್ ಓದ್ತೀನಿ. ಓಕೆ, ನ್ಯೂಸ್ ಪೇಪರು. ಅಂದರೆ ಫಸ್ಟಿಂದ ಬರೀ ಅಕ್ಕನ ಬಳಗ ಬಿಟ್ಟು ಬೇರೆ ಬೇರೆ ಅಂದರೆ ಮುಂಚೆ ನಾನು ವರ್ಕ್ ಮಾಡ್ತಿದ್ದೆ, ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಎಲ್ಲಿ ಮೇಡಮ್? ಒಂದು 3 ಸ್ಕೂಲಲ್ಲಿ ಮಾಡಿದ್ದೀನಿ. ಲಿಟಲ್ ಫ್ಲವರಲ್ಲಿ, ಆಕ್ಸ್ಫರ್ಡಲ್ಲಿ, ಸೈಂಟ್ ತೆರೆಸಾದಲ್ಲಿ 3 ಸ್ಕೂಲಲ್ಲಿ ಮಾಡಿದ್ದೆ. ಅಂದರೆ ಯಾವ ಟೀಚರ್? ನಾನು ಮ್ಯಾಥಮೆಟಿಕ್ಸ್ ತೊಗೊಂಡಿದ್ದೆ. ಮ್ಯಾಥಮೆಟಿಕ್ಸು ಹೈಸ್ಕೂಲ್ ಮಕ್ಕಳಿಗೆ ತೊಗೊಂಡು ಪಾಠ ಮಾಡ್ತಿದ್ದೆ. ಓಕೆ ಓಕೆ ಓಕೆ. ಈಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಜ್ಯೂಸು, ನಿಂಬೆಹಣ್ಣು ರಸ. ಈ ಸಬ್ಬಕ್ಕಿನಲ್ಲಿ ಕಿಚಡಿ ಬಿಟ್ಟು ಬೇರೆ ಇನ್ನೇನೇನು ಮಾಡ್ಬೋದು? ಸಬ್ಬಕ್ಕಿ ಪಾಯಸ ಮಾಡ್ಬೋದು, ಮತ್ತು ಸಬ್ಬಕ್ಕಿ ವಡೆ. ಸಬ್ಬಕ್ಕಿಲಿ ವಡೆ ಮಾಡ್ಬೋದು? ವಡೆ ಮಾಡ್ತಾರೆ. ಸಾಕಾ? ಸಾಕು. ಈಗ ಸ್ವಲ್ಪ ಆಗಿದೆ. ಈಗ ಮೇಲೆ ಗಾರ್ನಿಷಿಂಗ್ಗೆ ಇದೊಂದು ಸ್ವಲ್ಪ ಪುಡಿ, ಕಡಲೆಕಾಯಿ ಬೀಜ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಫ್ರೈ ಮಾಡಿ ಅದನ್ನು ಸ್ವಲ್ಪ ಲಾಸ್ಟಲ್ಲಿ ಗಾರ್ನಿಷಿಂಗ್ ಹಾಕಿದ್ರೆ ಮಿಕ್ಸ್ ಮಾಡಿಬಿಡೋಣ. ಆ್ಯಕ್ಚುಲಿ ಇದು ಮಕ್ಕಳು ತುಂಬ ಇಷ್ಟಪಟ್ಟು ಅಂತ ಸ್ನ್ಯಾಕ್ಸು. ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ ಅವರು ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ. ಈಗ ದಿಢೀರ್ ಅಂತ ಇದು ಬೇಗನೂ ಆಗುತ್ತೆ. ನೆನ್ಸಿಟ್ಕೊಂಡ್ಬಿಟ್ರೆ ಅವ್ರು ಬಂದು ಮತ್ತೆ ಇಷ್ಟನೂ ಕೊಟ್ಟು ತಿಂತಾರೆ. ಮತ್ತೆ ಇದು ಸಬ್ಬಕ್ಕಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ, ತಂಪಿನ ಆಹಾರ. ಸೊ ಇದು ಬಿಟ್ಟು ಬೇರೆ ಬೇರೆ ಹೊಸ ರೆಸಿಪೀಸ್ ಟ್ರೈ ಮಾಡ್ತಿರ್ತೀರಾ ಮನೇಲಿ? ನಾನು ಟಿವಿಯಲ್ಲಿ ಬರ್ತಾ ಇರ್ತಾರಲ್ಲ ಪ್ರೋಗ್ರಾಮ್, ಅದ್ ನೋಡ್ಕೊಂಡು ಯಾರನ್ನ ಚೆನ್ನಾಗಿದ್ರೆ ಬರ್ದಿಟ್ಕೊಂಡಿರ್ತೀನಿ. ಅದು ಒಂದೊಂದ್ಸಲಿ ವೆರೈಟಿ ಕೇಳ್ತಾರೆ ಮಕ್ಕಳು. ಮನೇಲಿ ಮಗಳಿದ್ದಾಳೆ, ಅವಳು ಒಂದೇ ತರ ತಿಂಡಿ ಅಂದ್ರೆ ಅವಳಿಗೂ ಇಷ್ಟ ಆಗಲ್ಲ. ಸೊ ವೆರೈಟಿ ಏನನ್ನ ಮಾಡ್ ಮಮ್ಮಿ ಅಂತ, ಅದು ಅವಳಿಗೋಸ್ಕರ ಆದ್ರೂ ನಾನು ಪ್ರೋಗ್ರಾಮ್ ನೋಡಿ ಟಿವಿಯಲ್ಲಿ. ಅಂದ್ರೆ ಮಗಳು ಸ್ಕೂಲಿಗೆ ಹೋಗ್ತಿರೋದ? ಸ್ಕೂಲ್ಗೆ ಹೋಗ್ತಿದ್ದಾಳೆ. ಈವ್ನಿಂಗ್ ಟೈಮ್ಸ್ ಏನಾನ ಸ್ನಾಕ್ಸ್ ಕೇಳ್ತಾಳೆ. ಅವಳಿಗೆ ಏನಾನ ವೆರೈಟಿ ಇರಬೇಕು. ಸೊ ಅದಕ್ಕೆ ಏನೋ ಒಂದು ಮಾಡ್ತಾ ಇರೋದು. ಇವಾಗ ಕಾರ್ಯಕ್ರಮ ನೋಡಿ ಅಡುಗೆ ಕಲ್ತ್ಕೊಂಡಿ ಅಂದ್ರೆ ಬೇರೆ ಬೇರೆ ಇನ್ಯಾವ್ಯಾವ ಅಡುಗೆ ಕಲ್ತಿದ್ದೀರಾ ಮೇಡಮ್? ಎಷ್ಟೊಂದು ರೀತಿ. ಇದು ಬೀಟ್ರೂಟ್ ಜ್ಯೂಸು, ಮತ್ತು ಇನ್ನು ಇದು ಆನಿಯನ್, ಇದು ರವಾ ದೋಸೆ, ಎಷ್ಟೊಂದು ಥರದ್ದು. ಈಗ ಪನ್ನೀರ್ ಐಟಮ್ಸಲ್ಲಿ ತೊಗೊಂಡ್ರೆ ಪನ್ನೀರ್ ನಟ್ ಜೆಟ್ಸ್ ಅಂತ ಇದೆ, ಪನ್ನೀರ್ ಬಟರ್ ಕುಲ್ಚಾ. ಓಕೆ, ಅದು ಎಲ್ಲಾನು ನಮ್ಮ ಖಾನಾವಳಿ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ನೋಡಿದ್ದೀನಿ. ಯಾವುದಾದ್ರೂ ಅಡುಗೆ ಟ್ರೈ ಮಾಡಿದ್ದೀರಾ ಮೇಡಮ್? ಟ್ರೈ ಮಾಡಿಲ್ಲ, ಇದುವರೆಗೂ ಬರೆದಿಟ್ಕೊಂಡಿದ್ದೀನಿ. ಟ್ರೈ ಮಾಡೋಣ ಖಂಡಿತ. ಮನೆಯಲ್ಲಿ ಮಗಳು ಮತ್ತೆ ಹಸ್ಬೆಂಡ್ ಇದ್ದಾರೆ ಅಂದ್ರಿ, ಅದು ಬಿಟ್ಟು ಇನ್ಯಾರ್ಯಾರು ಇದ್ದಾರೆ? ನಮ್ಮ ಅತ್ತೆ ಇದ್ದಾರೆ, ನಮ್ಮ ಮಾವ ಇದ್ದಾರೆ. ಹಂಗಾದ್ರೆ ಜಾಯಿಂಟ್ ಫ್ಯಾಮಿಲಿ? ಜಾಯಿಂಟ್ ಫ್ಯಾಮಿಲಿ ಅಂದರೆ ಒಬ್ಬನೇ ಮಗ, ಹಸ್ಬೆಂಡ್ ಒಬ್ಬರೇ ಮಗ. ಸೊ ನಾವು 5 ಜನ ಇದ್ದೀವಿ. ಅತ್ತೆ ನೀವು ಸೇರ್ಕೊಂಡು ಅವಾಗವಾಗ ರೆಸಿಪೀಸ್ ಟ್ರೈ ಮಾಡ್ತಿರ್ತೀರಾ? ಅವ್ರು ಹೇಳಿರೋ ಅಡುಗೆಗಳು ಮಾಡ್ತಾ ಇರ್ತೀನಿ, ಹೇಳ್ಕೊಡ್ತಿರ್ತಾರೆ. ಅವ್ರ ಅಡುಗೆಗಳೆಲ್ಲ ನನಗೂ ಹೇಳ್ತಾರೆ, ಹಳೆ ಕಾಲದ ಅಡುಗೆ. ಮತ್ತು ನಾನು ಲೇಟೆಸ್ಟಾಗಿ ಮಾಡ್ತಿರೋ ಅಡುಗೆಗಳು, ಲೇಟೆಸ್ಟಾಗಿ ಕಲ್ತಿರೋದನ್ನು ಮಾಡ್ತಾ ಇರ್ತೀನಿ. ಅವರು ಟ್ರೈ ಮಾಡ್ತಿರ್ತಾರೆ, ಅವರು ಚೆನ್ನಾಗಿದೆ ಅಂತ ಅವರು ಎಂಜಾಯ್ ಮಾಡ್ತಾರೆ. ಅಯ್ಯೋ ಇದೇ ಥರ ಅಡುಗೆ ಅದೇ ಥರ ಅಡುಗೆ ಅಂತ ಏನಿಲ್ಲ, ಯಾವ ಥರ ಮಾಡಿದ್ರು ಓಕೆ. ಅಂದರೆ ಇವಾಗ ಇಂಡಿವಿಜುವಲ್ ಫ್ಯಾಮಿಲಿಗಿನ ಜಾಯಿಂಟ್ ಫ್ಯಾಮಿಲಿನೇ ಬೆಟರ್. ಈ ಥರ ನೋಡೋದಕ್ಕೆ ಹೋದ್ರೆ ಎಲ್ಲ ಅಡ್ಜಸ್ಟ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರ್ತಾರೆ. ಎಲ್ಲ ಇನ್ವಾಲ್ವ್ಮೆಂಟ್ ಇದೆ, ಎಲ್ಲರ ಕಡೆಯಿಂದನೂ ಇನ್ವಾಲ್ವ್ಮೆಂಟ್ ಇದೆ.
ಓಕೆ. ಮಾಡ್ಕೊಂಡು ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ. ಏನು ಆ ಥರ ಏನಿಲ್ಲ, ಏನೇ ಮಾಡು ನಿನ್ನ ಇಷ್ಟ. ಹಸ್ಬೆಂಡ್ ಎಲ್ಲಾನು ಅಡ್ಜಸ್ಟ್ ಆಗ್ತಾರಾ ತಿಂಡಿಗೆಲ್ಲ? ಅವ್ರು ಏನು ಯಾವುದಕ್ಕೂ ನೀನೇ ಯಾವ ಥರ ಹೊಸ್ದಾಗಿ ಮಾಡಿದ್ರು ಟೇಸ್ಟ್ ಮಾಡ್ತಾರೆ. ಓಕೆ, ಹಂಗಿದ್ರೆ ಸರಿ ಅಲ್ಲ. ಓಕೆ ಮೇಡಮ್, ಇವಾಗ ಇದಾಗಿದೆಯಾ? ಆಗಿದೆ. ಈಗ ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಹಾಕೋಣ. ಈಗ ಇದಕ್ಕೆ ಮೇಲಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ವಿಭೂತಿ ಕೊಡ್ಲಾ? ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದವಾಗುತ್ತೆ. ಅಂದರೆ ಟೇಸ್ಟೂ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನಾನು ಮಾಡಿರೋ ಸಬ್ಬಕ್ಕಿ ಕಿಚಡಿ ನೀವು ಸವಿದು ರುಚಿಯನ್ನು ನಮಗೆ ಹೇಳಬೇಕು. ಚೆನ್ನಾಗಾಗಿದೆ, ಬೇಗನೂ ಮಾಡ್ಬೋದು. ಅದೇ ಒಂದು 5 ಎಲ್ಲ ರೆಡಿ ಇದ್ರೆ 5 ನಿಮಿಷ ಸಾಕು. ಹೌದು ಹೌದು, ಚೆನ್ನಾಗಾಗಿದೆ. ಈ ಸಬ್ಬಕ್ಕಿ ಏನಿದೆ ಅದು ಕ್ರಂಚಿ ಕ್ರಂಚಿ, ನೀರಲ್ಲಿ ನೆನ್ಸಿದ್ರು ಇನ್ನ ಸ್ವಲ್ಪ ಬಿಟ್ಕೊಂಡು ಒಂದೊಂದಕ್ಕೂ ಅದು ಮೆತ್ಕೊಂಡೆಲ್ಲ ಉದುರಾಗಿ ತುಂಬಾ ಚೆನ್ನಾಗಾಗಿದೆ. ಇವಾಗ ಇನ್ನೊಂದು ಅಡುಗೆ ಸೌತೆಕಾಯಿ ಜ್ಯೂಸ್ ಮಾಡ್ತೀನಿ ಅಂದ್ರಿ. ಹೌದು ಗಿರಿಜಾ ಅವರೇ, ಇವಾಗ ನಮಗೆ ಸೌತೆಕಾಯಿ ಜ್ಯೂಸ್ ಮಾಡೋದನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಅದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು? ಸೌತೆಕಾಯಿ ಬೇಕು, ಪುದೀನ, ನಿಂಬೆಹಣ್ಣು, ಕೆಂಪಿಂದು ಕಲ್ಸಕ್ಕರೆ ಮತ್ತು ಉಪ್ಪು. ಓಕೆ, ಇದು ಕಲ್ಸಕ್ಕರೆ ಕೆಂಪು ಕಲ್ಸಕ್ಕರೆನೇ ಬೇಕಾ? ಬೆಲ್ಲ ಸಕ್ಕರೆ ಎಲ್ಲ ಇದೆ. ಯಾಕೆ ಕೆಂಪು ಕಲ್ಸಕ್ಕರೆನೇ ತಗೊಂಡೆ ಅಂದರೆ ಇದು ಸ್ವಲ್ಪ ಜನಕ್ಕೆ ಶೀತ ಇರೋರು ಇರ್ತಾರೆ, ಉಷ್ಣ, ಇದು ಏನಕ್ಕೂ ಎಫೆಕ್ಟ್ ಆಗಲ್ಲ. ಸ್ವಲ್ಪ ಜನ ಬರೀ ಸಕ್ಕರೆ ತೊಗೋಬೋದು. ಸಕ್ಕರೆ ತೊಗೊಂಡು ಮಾಡಿದಾಗ ಸ್ವಲ್ಪ ಕೋಲ್ಡ್ ಇರೋರಿಗೆ ಅವ್ರಿಗೆ ತುಂಬಾ ಎಕ್ಸಸ್ ಆಗಿ ಕೋಲ್ಡ್ ಆಗುತ್ತೆ. ಬೆಲ್ಲ ಯೂಸ್ ಮಾಡಿದ್ರೆ ಹೀಟ್ ಇರೋರಿಗೆ ಅವ್ರಿಗೆ ಎಕ್ಸಸ್ ಆಗುತ್ತೆ. ಸೊ ಇದಾದರೆ ಇದು ಏನಕ್ಕೂ ಯಾರಿಗೂ ಎಫೆಕ್ಟ್ ಆಗಲ್ಲ. ಇದು ಇನ್ನೂ ಬಿಳಿ ಕಲ್ಸಕ್ಕರೆ ಅದು ಇನ್ನೂ ಎಫೆಕ್ಟು, ಕೋಲ್ಡ್ ಬೇಗ ಕೋಲ್ಡ್ ಆಗುತ್ತೆ. ಇದು ಕೆಂಪು ಕಲ್ಸಕ್ಕರೆ ಯಾರಿಗೂ ಏನೂ ಆಗಲ್ಲ. ಅಂದರೆ ಬೆಲ್ಲ ಸಕ್ಕರೆಗಿನ್ನ ಕಲ್ಸಕ್ಕರೆ ಒಳ್ಳೇದು, ಬಿಳಿ ಕಲ್ಸಕ್ಕರೆಗಿನ್ನ ಕೆಂಪು ಕಲ್ಸಕ್ಕರೆ ತುಂಬಾನೇ ಒಳ್ಳೇದು. ಸರಿ ಸರಿ. ಇವಾಗ ಆಯುರ್ವೇದಿಕ್ ಇದಕ್ಕೂ ಜಾಸ್ತಿ ಪ್ರಮಾಣವಾಗಿ ಕೆಂಪು ಕಲ್ಸಕ್ಕರೆನೇ ಯೂಸ್ ಮಾಡ್ತಾರೆ. ಓಕೆ ಓಕೆ ಓಕೆ. ಇವಾಗ ಫ್ರೂಟ್ಸ್ದೆಲ್ಲ ಮಾಡ್ತಾರೆ ನಾರ್ಮಲ್ ಆಗಿ ಜ್ಯೂಸ್, ಈ ತರ ಜ್ಯೂಸ್ ಎಲ್ಲೂ ಮಾಡಲ್ಲ, ರೇರ್ ತುಂಬಾ. ಇದು ಸೌತೆಕಾಯಿ ಸೌತೆಕಾಯಿಯಲ್ಲಿ ಇದು ಕ್ಯಾಲೋರೀಸು ಝೀರೋ ಕ್ಯಾಲೋರೀಸ್ ಇರೋದ್ರಿಂದ ಮತ್ತೆ ನೀರಿನ ಅಂಶ ಜಾಸ್ತಿ. ಸೊ ನಮ್ಮ ದೇಹಕ್ಕೆ ಸೌತೆಕಾಯಿ ತಿನ್ನೋದ್ರಿಂದ ಅಥವಾ ಜ್ಯೂಸ್ ಪ್ರಮಾಣ ನೀರಿನ ಅಂಶ ಜಾಸ್ತಿ ಇರುತ್ತೆ, ಲೋ ಕ್ಯಾಲೋರೀಸು. ಈವನ್ ಪುದೀನಾನು ಹರ್ಬಲ್ ಇದು ಆಯುರ್ವೇದಿಕ್ಕೆ ತುಂಬಾ ಯೂಸ್ ಮಾಡ್ತಾರೆ, ಅದರಿಂದನೂ ಜ್ಯೂಸು ಮಾಡ್ಬೋದು. ಬರೀ ಪುದೀನಾಯಿಂದಾನೇ ಜ್ಯೂಸ್ ಮಾಡ್ಬೋದಾ? ಬರೀ ಪುದೀನ ಜ್ಯೂಸ್ ಮಾಡಿ ಅದು ಪುದೀನಾಯಿಂದನೂ ಜ್ಯೂಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಆಮೇಲೆ ಇದು ನಿಂಬೆಹಣ್ಣು, ಸ್ವಲ್ಪ ನಿಂಬೆಹಣ್ಣು ನ್ಯಾಚುರಲಿ ಅದು ವಿಟಮಿನ್ ಸಿ, ಅದು ತುಂಬಾ ಒಳ್ಳೆಯದು. ಸ್ವಲ್ಪ ರಸ ದಿನ ಸೇವಿಸಿದ್ರೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದು ರುಚಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ವಿ, ಒಂದು ಚಿಟಿಗೆ ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಓಕೆ, ಇವಾಗ ಮಾಡೋದಕ್ಕೆ ಫಸ್ಟ್ ಏನು ಬೇಕು ನಿಮಗೆ? ಫಸ್ಟು ಮಿಕ್ಸಿ ಜಾರ್ ತೊಗೊಳ್ಳೋಣ. ಓಕೆ ಮೇಡಮ್, ಇವಾಗ ಸೌತೆಕಾಯಿ ಜ್ಯೂಸ್ ಬಿಟ್ಟು ಬೇರೆ ಇನ್ಯಾವುದು ಆರೋಗ್ಯಕರವಾದ ಜ್ಯೂಸ್ ಅಂದರೆ? ಈಗ ಸೌತೆಕಾಯಿ ಬದಲಾಗಿ ಬೀಟ್ರೂಟ್ ಮಾಡ್ಕೋಬೋದು. ಈಗ ಯೂಶಲಿ ಎಲ್ಲರೂ ಹಣ್ಣಿನ ಜ್ಯೂಸ್ಗಳೇ ಜಾಸ್ತಿ, ಎಲ್ಲೋದ್ರೂ ಆ್ಯಪಲ್ ಜ್ಯೂಸು, ಆರೆಂಜ್ ಜ್ಯೂಸು, ಗ್ರೇಪ್ಸು ಇದರಲ್ಲೇ ಜ್ಯೂಸ್ ಮಾಡ್ತಾರೆ. ತರಕಾರಿಗಳಿಂದ ಜ್ಯೂಸ್ ಮಾಡೋದಷ್ಟು ಕಡಿಮೆನೆ. ತರಕಾರಿ ಈಗ ಒಂದು ಸೌತೆಕಾಯಿ ತೊಗೊಂಡಿದ್ದೀವಿ. ಫಸ್ಟ್ ಇದು ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಮುಂದಿಂದು. ಒಂದು ಸೌತೆಕಾಯಿನ ಹಚ್ಚಿ ಕ್ಯೂಬ್ಸ್ ಆಗಿ ಮಾಡಿಕೊಂಡು ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಸೌತೆಕಾಯಿ ಒಂದೇ ಅಲ್ಲ, ಸೌತೆಕಾಯಿ ಈಗ ಸೋರೆಕಾಯಿಂದನೂ ಮಾಡ್ತಾರೆ ಜ್ಯೂಸು, ಕ್ಯಾರೆಟಿಂದ ಜ್ಯೂಸ್ ಮಾಡ್ತಾರೆ, ಬೀಟ್ರೂಟಿಂದ ಜ್ಯೂಸು, ಪುದೀನ ಜ್ಯೂಸು, ಇದೆಲ್ಲ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈಗ ಈ ಮಕ್ಕಳಾದ್ರೆ ಏನು ಇದು
ಸೋರೆಕಾಯಿ ಆಗಲಿ, ಕ್ಯಾರೆಟ್ ಆಗಲಿ ಮತ್ತು ಬೀಟ್ರೂಟ್ ಆಗಲಿ ಹಸಿ ತೊಗೊಳಕ್ಕೆ ಅವ್ರು ಇಷ್ಟಪಡಲ್ಲ. ಹೌದು. ಸೊ ಈ ಥರ ಜ್ಯೂಸ್ ಮೂಲಕ ಕೊಟ್ಟರೆ ಅವ್ರು ಒಂದೇ ಇದು ಗುಟ್ಕಲ್ಲಿ ಕುಡಿತಾರೆ, ಅದು ಆರೋಗ್ಯಕ್ಕೂ ಇರುತ್ತೆ. ಅದರಿಂದ ಈ ಥರ ಇವಾಗ ಸೌತೆಕಾಯಿ ಆದಮೇಲೆ ಸೌತೆಕಾಯಿ ಹಾಕ್ಕೊಂಡಿದ್ದೀವಿ. ಒಂದು ಸೌತೆಕಾಯಿ ಹಾಕಿದ್ದೀವಿ. ಅದಕ್ಕೆ ಒಂದು 3-4 ಟೀ ಸ್ಪೂನ್ ಅಷ್ಟು ಕಲ್ ಸಕ್ಕರೆ ಹಾಕೋಣ. ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕೊಂಬೋದು. ಅದು ಸೌತೆಕಾಯಿಗೆ ಎಷ್ಟು ಬೇಕು ಅದು ಡಿಪೆಂಡ್ ಆಗುತ್ತೆ. ಈಗ ಸ್ವಲ್ಪ ಜನ ಸ್ವೀಟ್ ಜಾಸ್ತಿ ಹೇಳ್ತಾರೆ, ಸ್ವಲ್ಪ ಜನ ಅಷ್ಟು ಕಮ್ಮಿ ಕೇಳಲ್ಲ. ಅದು ನೋಡಿಕೊಂಡು ಹಾಕ್ಕೊಳ್ಳೋಣ ಕಲ್ ಸಕ್ಕರೆ. ಈಗ ಪುದೀನ ಒಂದು ಸೌತೆಕಾಯಿಗೆ ಒಂದು ಜಾಸ್ತಿ ಪುದೀನ ಹಾಕಿದಷ್ಟು ಪುದೀನ ಫ್ಲೇವರ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಇದು ನಮಗೆ ಮೇನ್ ಇರೋದು ಸೌತೆಕಾಯಿ. ಸೊ ಅದಕ್ಕೆ ಸೌತೆಕಾಯಿ ಫ್ಲೇವರ್ ಇದು ಸುಮ್ಮನೆ ಒಂದು ಟಚ್ ಇರಲಿ ಅಂತ ಒಂದು 5ರಿಂದ 6 ಎಲೆ ಮಾತ್ರ ಪುದೀನ ಎಲೆ ಹಾಕ್ಕೊತೀವಿ. ಮತ್ತೆ ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸ ಅದು ಏನು ಲೈಟಾಗಿ ಹಾಕ್ಬೇಕು, ಏನಾದರೂ ಆವ್ರೇಜ್ ಏನಾದರೂ ಇದೆಯೋ? ಅದೇನಿಲ್ಲ, ಸ್ವಲ್ಪ ಒಂದು ಅರ್ಧ ಹೋಳು ಅಷ್ಟು ನಿಂಬೆಹಣ್ಣು ರಸ ಹಾಕೋಣ. ತುಂಬ ಹಾಕೊಳೋದೇನು ಬೇಡ. ಒಂದು ಸೌತೆಕಾಯಿಗೆ ಅರ್ಧ ಹೋಳು. ಆಮೇಲೆ ರುಚಿಗೆ ತಕ್ಕಂಗೆ ಸ್ವಲ್ಪ ಸ್ಲೈಟಾಗಿ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕೋಣ. ಸರಿ, ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಫಸ್ಟ್ ಹಾಗೆ ಫಸ್ಟ್ ಸ್ವಲ್ಪ ನೀರು, ಆಮೇಲೆ ಪೇಸ್ಟ್ ಆದಮೇಲೆ ಸಾಕಾ? ಹಾಂ. ಇವಾಗ ಆಗಿದೆಯಾ ರೋಟಿ? ಇದು ಸ್ವಲ್ಪ ತಿಕ್ಕಾಗಿದೆ, ಸ್ವಲ್ಪ ನೀರು ಬೆರೆಸ್ಕೊಳ್ಳೋಣ. ಹಾಕ್ಲಾ? ಹಾಕಿ ಸಾಕ? ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸೌತೆಕಾಯಿ ಜ್ಯೂಸು ರೆಡಿ ಆಗಿದೆ. ಇದನ್ನು ನಾವು ಒಂದು ಸರ್ವಿಂಗ್ ಇದೇ ರೀತಿ ಮಾಡ್ತಿರ್ತೀರಾ ನೀವು ಮನೆಯಲ್ಲೂ ಜ್ಯೂಸ್? ಮಾಡ್ತಾ ಇರ್ತೀನಿ. ಫ್ರೂಟ್ಸ್ ಜ್ಯೂಸ್ ಮಾಡೋದು ಕಮ್ಮಿ, ಫ್ರೂಟ್ಸು ಮಾಡ್ತೀನಿ ಜಾಸ್ತಿ. ಈ ಥರ ವೆರೈಟಿ ಜ್ಯೂಸಸ್ಸು ಮಾಡ್ತಾ ಇರ್ತೀನಿ, ಟೇಸ್ಟ್ ಮಾಡಿಕೊಡ್ತಾ ಇರ್ತೀನಿ ಮನೇಲಿ. ಅವರು ಟೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಈಗ ಇದು ಸ್ವಲ್ಪ ಗಾರ್ನಿಷಿಂಗ್ಗೆ ಗಾರ್ನಿಷಿಂಗ್ಗೆ ಪುದೀನ ಸ್ವಲ್ಪ. ಓಕೆ, ಈಗ ಟೇಸ್ಟು ಇದರದ್ದು ರುಚಿ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಓಕೆ, ಸೌತೆಕಾಯಿ ಜ್ಯೂಸ್ ರೆಡಿ. ಎಲ್ಲ ಈಕ್ವಲ್ ಆಗಿದೆ, ಪುದೀನ ಜಾಸ್ತಿ ಆಗಿಲ್ಲ, ಸೌತೆಕಾಯಿ ಫ್ಲೇವರ್ ಇದೆ, ಚೆನ್ನಾಗಿದೆ, ಫ್ಲೇವರ್ಸ್ ಕೊಡ್ತಿದೆ. ಅದೊಂದು ಫ್ಲೇವರು ಮತ್ತೆ ಕಲ್ ಸಕ್ಕರೆ ಫ್ಲೇವರು ಚೆನ್ನಾಗಿದೆ ಒಟ್ಟಿಗೆ. ಹೌದು. ಓಕೆ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಅಡುಗೆ ಮಾಡಿ ತೋರಿಸಿದ್ರಿ. ಏನು ಅನ್ನಿಸ್ತು ನಿಮಗೆ? ಖುಷಿ ಆಯಿತು. ಯಾವತ್ತು ನೀವು ಒಂದು ನಮಗೆ ಪ್ರೋತ್ಸಾಹ ಕೊಟ್ಟು, ನಮಗೂ ಒಂದು ಅವಕಾಶ ಕೊಟ್ಟು ಈ ಥರ ಬಂದು ಚಾನಲ್ ಮೂಲಕ ಬಂದು ಅಡುಗೆ ಮಾಡೋದು ಅಂದರೆ ನಮಗೂ ಖುಷಿ ತಂತು. ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ನಮ್ಮ ವೀರಮಾತೆ ಕೇಂದ್ರದಿಂದ ನಿಮಗೆ ಧನ್ಯವಾದಗಳು. ಓಕೆ, ನಿಮಗೂ ಶರಣು ಶರಣ. ಸಬ್ಬಕ್ಕಿ ಕಿಚಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಅರಿಶಿಣ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಬೇಯಿಸಿದ ಆಲೂಗಡ್ಡೆ, ನೆನೆಸಿದ ಸಬ್ಬಕ್ಕಿ, ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು. ಸಬ್ಬಕ್ಕಿ ಕಿಚಡಿ ಮಾಡುವ ವಿಧಾನ: ಮೊದಲು ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಬೇಯಿಸಿದ ಆಲೂಗಡ್ಡೆ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ ಸಬ್ಬಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಿಂಬೆಹಣ್ಣಿನ ರಸ, ಹುರಿದ ಕಡಲೆ ಬೀಜದ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಸಬ್ಬಕ್ಕಿ ಕಿಚಡಿ ಸವಿಯಲು ಸಿದ್ಧ. ಸೌತೆಕಾಯಿ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸೌತೆಕಾಯಿ, ಪುದೀನ ಸೊಪ್ಪು, ಕೆಂಪು ಕಲ್ಸಕ್ಕರೆ, ನಿಂಬೆಹಣ್ಣು, ಉಪ್ಪು. ಸೌತೆಕಾಯಿ ಜ್ಯೂಸ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ಹೆಚ್ಚಿದ ಸೌತೆಕಾಯಿ, ಕೆಂಪು ಕಲ್ಸಕ್ಕರೆ, ಪುದೀನ ಎಲೆ, ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದರೆ ಸೌತೆಕಾಯಿ ಜ್ಯೂಸ್ ಸವಿಯಲು ಸಿದ್ಧ.
ನೋಡಿದ್ರಲ್ಲ ವೀಕ್ಷಕರೇ, ಗಿರಿಜಾ ರಾಜು ಅವ್ರು ಬಂದು 2 ಹೊಸ ರುಚಿನ ಮಾಡಿ ತೋರಿಸಿದ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.